ಕರ್ನಾಟಕ ಏಕೀಕರಣ ಸಂಘದ 7ನೆಯ ಪರಿಷತ್ತು ಧಾರವಾಡದಲ್ಲಿ 1938ರ ಮೇ 24 ಮತ್ತು 25ರಂದು ನಡೆದಾಗ ಉದ್ಘಾಟನೆಯನ್ನು ಮುರುಘರಾಜೇಂದ್ರ ಮಠದ ಸ್ವಾಮೀಜಿಯವರು ಮಾಡಿದರು. ಕೋಟ ರಾಮಕೃಷ್ಣ ಕಾರಂತರು ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅಂದಾನಪ್ಪ ದೊಡ್ಡಮೇಟಿಯವರು ಸ್ವಾಗತ ಅಧ್ಯಕ್ಷರಾಗಿದ್ದರು. ಆ ವೇಳೆಗೆ ಕೋಟ ರಾಮಕೃಷ್ಣ ಕಾರಂತರು ಮದ್ರಾಸಿನ ಶಾಸನಸಭೆಯಲ್ಲಿ ಚುನಾಯಿತ ಸದಸ್ಯರಾಗಿದ್ದರು. 1937ರಲ್ಲಿ ನಡೆದ ಚುನಾವಣೆಗಳಲ್ಲಿ ಸಾಕಷ್ಟು ಬಹುಮತದಿಂದಲೇ ಕಾಂಗ್ರೆಸ್ ಪಕ್ಷದ ಮೂಲಕವೇ ಚುನಾಯಿತರಾಗಿದ್ದ ಕೋಟ ರಾಮಕೃಷ್ಣ ಕಾರಂತರನ್ನು ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಪಾರ್ಲಿಮೆಂಟರಿ ಸೆಕ್ರೆಟರಿಯನ್ನಾಗಿ ನೇಮಿಸಿದರು. ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಗುಮಾಸ್ತಗಿರಿ ಮಾಡಲಿಕ್ಕೆ ಸಿದ್ಧವಿಲ್ಲದ ಸ್ವತಂತ್ರ ಪ್ರವೃತ್ತಿಯ ಕೆ. ಆರ್. ಕಾರಂತರು ಪಾರ್ಲಿಮೆಂಟರಿ ಸೆಕ್ರೆಟರಿಯಾಗಿ ಕೆಲಸವಿಲ್ಲವೆಂದು ಅದಕ್ಕೆ ರಾಜೀನಾಮೆ ನೀಡಿ ಶಾಸನಸಭೆಯ ಸದಸ್ಯರಾಗಿ ಮುಂದುವರಿದರು. ಕೆ. ಆರ್. ಕಾರಂತರೇ ನೆನಪು ಮಾಡಿಕೊಂಡಿರುವ 1937ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ತನ್ನ ಚುನಾವಣಾ ಧ್ಯೇಯಗಳಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯ ವಿಷಯವನ್ನು ಪ್ರಸ್ತಾಪಿಸಿತು. ಆದರೆ ಕೆ. ಆರ್. ಕಾರಂತರಿಗೆ ಕರ್ನಾಟಕ ಏಕೀಕರಣ ಚಳವಳಿಯೊಡನೆ ಸಂಪರ್ಕ ಬಂದದ್ದು ಮೇ 1938ರಲ್ಲಿ. ಆ ಮೊದಲೇ ಮುಂಬಯಿ ಮತ್ತು ಮದ್ರಾಸ್ ಶಾಸನಸಭೆಗಳು ಭಾಷಾವಾರು ಪ್ರಾಂತ್ಯ ರಚನೆಯನ್ನು ಒತ್ತಾಯಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಕಳುಹಿಸುವ ನಿರ್ಣಯಗಳನ್ನು ಮಂಜೂರು ಮಾಡಿದ್ದವು. 1938ರ ಮೇ ತಿಂಗಳ ಮೊದಲ ವಾರದಲ್ಲಿ ಮುಂಬಯಿ ಶಾಸನಸಭೆಯ ಕರ್ನಾಟಕ ಏಕೀಕರಣ ಗೊತ್ತುವಳಿಯನ್ನು ಸ್ವೀಕರಿಸಿತು. ಆ ಬಗ್ಗೆ 2 ದಿನಗಳು ಚರ್ಚೆ ನಡೆದವು. ಭಾಷೆಗನುಗುಣವಾಗಿ ಪ್ರಾಂತ್ಯ ರಚನೆ ಆಧಾರದ ಮೇಲೆ ಕರ್ನಾಟಕ ಪ್ರಾಂತ್ಯ ರಚನೆಯಾಗಬೇಕೆಂಬ ಠರಾವಿಗೆ ಸಭೆಯು ಮತಗಣನೆಯಿಲ್ಲದೆ ಬೆಂಬಲ ನೀಡಿತು. ಠರಾವಿನ ಸಂಬಂಧವಾಗಿ ಮುಖ್ಯಮಂತ್ರಿ ಬಿ. ಜಿ. ಖೇರ್ ಅವರು ಕರ್ನಾಟಕವನ್ನು ಬೇರೆ ಮಾಡಬೇಕೆಂಬ ಹಳೆಯ ಬೇಡಿಕೆಯನ್ನು ಸರ್ಕಾರವು ಕಾಂಗ್ರೆಸ್ನ ತತ್ವವನ್ನು ಮಾನ್ಯ ಮಾಡಿ ಹೃತ್ಪೂರ್ವಕ ಬೆಂಬಲ ನೀಡುವುದಾಗಿ ತಿಳಿಸಿದರು. ಸರ್ ಸಿದ್ದಪ್ಪ ಕಂಬಳಿಯವರು ಠರಾವಿನ ವಿಷಯದಲ್ಲಿ ಮಾತನಾಡಿದರು. ಶ್ರೀ ವಸುದೇವ ನಾರಾಯಣ ಜೋಗ್ ಅವರು ಚರ್ಚೆಯಲ್ಲಿ ಪಾಲ್ಗೊಂಡರು. ಸೌಭಾಗ್ಯವತಿ ಅನ್ನಪೂರ್ಣಬಾಯಿ ದೇಶ್ಮುಖ್ ಮತ್ತು ನಾರಾಯಣರಾವ್ ಜೋಶಿಯವರು ಠರಾವನ್ನು ಬೆಂಬಲಿಸಿದರು. ಭಟ್ಕಳದ ಮುಸ್ಲಿಂ ಲೀಗಿನ ಸಿದ್ದಿಕಿ ಮತ್ತು ಅಂಬೇಡ್ಕರ್ ಪಕ್ಷದ ವರಾಳೆ ಅವರು ಠರಾವನ್ನು ವಿರೋಧಿಸಿದರು. ಆದರೆ ಠರಾವನ್ನು ಸಭೆಯು ಮತಗಣನೆಯಿಲ್ಲದೆ ಒಪ್ಪಿತು. ಅದೇ ದಿನ ಸಂಯುಕ್ತ ಕರ್ನಾಟಕ ಪತ್ರಿಕೆಯು ತನ್ನ ಅಗ್ರಲೇಖನದ ಮೂಲಕ ಮುಂಬಯಿ ಶಾಸನಸಭೆ ಸ್ವೀಕರಿಸಿದ ಕರ್ನಾಟಕ ಏಕೀಕರಣ ಗೊತ್ತುವಳಿಯನ್ನು ಸಂತೋಷದಿಂದ ಸ್ವಾಗತಿಸಿತು. ಮದ್ರಾಸಿನ ಶಾಸನಸಭೆಯಲ್ಲೂ ಆಂಧ್ರ ಪ್ರಾಂತ ರಚನೆಯ ಬಗೆಗೆ ಚರ್ಚೆ ನಡೆದು ಸದ್ಯಕ್ಕೆ ಭಾಷೆಗನುಗುಣವಾಗಿ ಪ್ರಾಂತ್ಯ ರಚನೆ ಯೋಗ್ಯವಲ್ಲ, ಇದರಿಂದ ಸರ್ಕಾರದೊಡನೆ ಹೋರಾಡಲು ಜನಬಲ ಇರುವುದಿಲ್ಲ ಎಂಬ ಅಭಿಪ್ರಾಯವನ್ನು ರಾಜಗೋಪಾಲಾಚಾರಿಯವರು ವ್ಯಕ್ತಪಡಿಸಿದರು.